ಕ್ಯಾನ್ಸರ್ ಮಹಾಮಾರಿ ಕಾಯಿಲೆ. ಕ್ಯಾನ್ಸರ್ ವಿಶ್ವಕ್ಕೆ ಕಂಟಕವಾಗಿ ಕಾಡ್ತಾ ಇರುವಂತಹ ಕಾಯಿಲೆ. ಇದೇ ಕ್ಯಾನ್ಸರ್ ಪೀಡಿತರ ರಕ್ಷಣೆಗೆ ಈಗ ಹೊಸದಾಗಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಮುಂದಾಗಿದೆ. ಹೇಗೆ ಮತ್ತು ಏನು ಬನ್ನಿ ನೋಡ್ಕೊಂಡು ಬರೋಣ. ಕ್ಯಾನ್ಸರ್ ಮಾರಕ ಕಾಯಿಲೆಗೆ ಅತ್ಯಾಧುನಿಕ ಬ್ರಾಕಿ ಥೆರಪಿ. 70% ಕ್ಯಾನ್ಸರ್ ಸೆಲ್ ಕೊಲ್ಲುವ ಬ್ರಾಕಿ ಥೆರಪಿ. ಕಿದ್ವಾಯಿ ಆಸ್ಪತ್ರೆಯಲ್ಲಿ 6 ಕೋಟಿ ಮೌಲ್ಯದ ಥೆರಪಿ ಘಟಕ. ಬಡವರಿಗೆ ವರದಾನವಾದ ಹೊಸ ತಂತ್ರಜ್ಞಾನದ ಚಿಕಿತ್ಸೆ. ಕ್ಯಾನ್ಸರ್ ಇಡೀ ಜಗತ್ತನ್ನೇ ಒಂದಲ್ಲ ಒಂದು ರೀತಿ ಕಾಡುತ್ತಿರುವ ಆರೋಗ್ಯದ ಪಿಡುಗು. ಇದಕ್ಕೆ ನಾನಾ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅದರಲ್ಲಿ ಬ್ರಾಕಿ ಥೆರಪಿ ಎಂಬ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ. ಈ ಥೆರಪಿ ಒಂದು ರೀತಿಯ ಆಂತರಿಕ ವಿಕಿರಣ ಚಿಕಿತ್ಸೆಯಾಗಿದೆ. ಈ ಥೆರಪಿಯ ವಿಶೇಷ ಅಂದ್ರೆ ಕ್ಯಾನ್ಸರ್ ಟ್ಯೂಮರ್ ಅಥವಾ ಗಡ್ಡೆ ಎಲ್ಲಿದೆಯೋ ಅಲ್ಲಿ ಮಾತ್ರ ರೇಡಿಯೇಷನ್ಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತೆ. ಟ್ಯೂಬ್ ಮತ್ತು ನೀಡಲ್ಗಳನ್ನ ದೇಹದ ಒಳಗಿರುವ ಕ್ಯಾನ್ಸರ್ ಗಡ್ಡೆಗೆ ನಿರ್ದಿಷ್ಟವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ಇದನ್ನ ಹೆಚ್ಚಾಗಿ ತಲೆ ಮತ್ತು ಕುತ್ತಿಗೆ, ಸ್ತನ ಕ್ಯಾನ್ಸರ್, ಗರ್ಭಕೋಶ, ಪ್ರಾಸ್ಟೇಟ್ ಮತ್ತು ಕಣ್ಣಿನ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತೆ. ಬ್ರೇಕಿ ಥೆರಪಿ ಅಂದರೆ ಇದು ಒಂದು ಥರದ ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೀವಿ. ವಿಕಿರಣ ಚಿಕಿತ್ಸೆಯಲ್ಲಿ 2 ಭಾಗ. ಒಂದು ಎಕ್ಸ್ಟರ್ನಲ್ ರೇಡಿಯೋಥೆರಪಿ, ಇನ್ನೊಂದು ಬ್ರೇಕಿ ಥೆರಪಿ. ಅಂದರೆ ಹೊರಗಡೆಯಿಂದ ಕೊಡುವಂಥ ವಿಕಿರಣ ಚಿಕಿತ್ಸೆ. ವಿಕಿರಣಗಳು ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ 3 ಡೈಮೆನ್ಷನಲ್ ಕಂಫಾರ್ಮಲ್ ರೇಡಿಯೋಥೆರಪಿ ಆಗಿರ್ಬೋದು, ಇಲ್ಲ IMRT ಇಂಟೆನ್ಸಿಟಿ ಮಾಡಿರೋ ರೇಡಿಯೋಥೆರಪಿ ಆಗಿರ್ಬೋದು. ಇವೆಲ್ಲ ಒಂದು ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ. ಇದು ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿಯಿಂದ ಹೊರಗಡೆಯಿಂದ ಒಳಗಡೆಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಬ್ರೇಕಿ ಥೆರಪಿಯಲ್ಲಿ ನಮ್ಮ ಒಳಗಡೆ ಇರೋ ಭಾಗದಲ್ಲೇ ಎಲ್ಲಿ ಕ್ಯಾನ್ಸರ್ ಟ್ಯೂಮರ್ ಇದೆಯಲ್ಲ ಅಲ್ಲಿಗೇ ನಾವು ಇಂಟ್ರಾಕ್ಯಾವಿಟ್ರಿ ಅಂತ ಮಾಡ್ತೀವಿ, ಇಲ್ಲ ಇಂಟರ್ಸ್ಟಿಷಿಯಲ್ ಬ್ರೇಕಿ ಥೆರಪಿ ಅಂತ ಮಾಡ್ತೀವಿ. ಅಂದರೆ ಅಲ್ಲಿಗೆ ನಾವು ನೀಡಲ್ಸ್ ಹಾಕಿ, ಇಲ್ಲ ಒಂದು ಟ್ಯೂಬ್ಸ್ ಅಂತ ಬರ್ತದೆ, ಟ್ಯಾಂಡಮ್ ಓವೈಡ್ಸ್ ಅಂತ ಬರ್ತದೆ, ಅದನ್ನು ಹಾಕಿ ಅದ್ರ ಒಳಗಡೆಯಿಂದನೇ ನಾವು ರೇಡಿಯೇಷನ್ ಅಂತ ಕೊಡುವಂಥದ್ದು. ಅಂದರೆ ಇದು OT ಪ್ರೊಸೀಜರ್. ಅಂದರೆ OTಯಲ್ಲಿ ನಾವು ಮೇಜರ್ OT ಆಗಿರ್ಬೋದು, ಇಲ್ಲ ನಮ್ಮ OTಯಲ್ಲಿ ನಾವು ಜ್ಞಾನ ತಪ್ಪಿಸಿ ಮಾಡುವಂಥ ಪ್ರೊಸೀಜರ್ಗಳು. ಇನ್ನು ಈ ಒಂದು ಥೆರಪಿ ವ್ಯವಸ್ಥೆ ಅಳವಡಿಸಿಕೊಳ್ಳುವ ಮೂಲಕ ಕಿದ್ವಾಯಿ ಬಡವರ ಪಾಲಿಗೆ ಸಂಜೀವಿನಿಯಾಗಿದೆ. ಆರೋಗ್ಯ ಕಾರ್ಡ್ ಇದ್ದವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲವಾದಲ್ಲಿ 22,000 ರೂಪಾಯಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಇದೇ ಥೆರಪಿ ಟ್ರೀಟ್ಮೆಂಟ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ರೂಪಾಯಿ ಕಟ್ಟಬೇಕು. ಸದ್ಯ 3 ರಿಂದ 6 ಕೋಟಿ ರೂಪಾಯಿ ವೆಚ್ಚದ ಈ ಯಂತ್ರವನ್ನ ಕಿದ್ವಾಯಿ ಆಸ್ಪತ್ರೆ ಹೊಂದಿದ್ದು ಒಟ್ಟು 3 ಘಟಕಗಳಿವೆ. ಈ ಮೂಲಕ ದೇಶದಲ್ಲಿಯೇ ಅತಿ ದೊಡ್ಡ ಯೂನಿಟ್ ಎಂಬ ಹೆಗ್ಗಳಿಕೆಯು ಕಿದ್ವಾಯಿಗೆ ಇದೆ. ಇನ್ನು ಈ ಚಿಕಿತ್ಸೆಯಿಂದಾಗಿ ದೇಹದಲ್ಲಿರುವ 70% ಕ್ಯಾನ್ಸರ್ ಸೆಲ್ಗಳು ನಾಶವಾಗುತ್ತವೆ ಎಂದು ಕಿದ್ವಾಯಿ ನಿರ್ದೇಶಕರು ಹೇಳಿದ್ದಾರೆ. ಈ ಬ್ರೇಕಿ ಥೆರಪಿಯ ವಿಶೇಷ ಏನು ಅಂತಂದರೆ ಕನ್ಫರ್ಮಿಟಿ ಅಂತ ಹೇಳ್ತೀವಿ. ಅಂದರೆ ಕ್ಯಾನ್ಸರ್ ಕಾಯಿಲೆಗೂ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಮಾತ್ರ ಜಾಸ್ತಿ ರೇಡಿಯೇಷನ್ ಹೋಗ್ತದೆ. ನಾರ್ಮಲ್ ಟಿಶ್ಯೂಸ್ ಏನೇ ಇರ್ಬೋದು, ಫಾರ್ ಎಕ್ಸಾಂಪಲ್ ಗರ್ಭಕೋಶದ ಕ್ಯಾನ್ಸರ್ ಅಂತಂದಾಗ, ಸರ್ವೈಕಲ್ ಕ್ಯಾನ್ಸರ್ ಅಂತಂದಾಗ ನಾರ್ಮಲ್ ಸ್ಟ್ರಕ್ಚರ್ಸ್ ಅಂತ ಏನಾದ್ರು ರೆಕ್ಟಮ್ಮು, ಬ್ಲ್ಯಾಡರು, ಮೂತ್ರಚೀಲ ಮತ್ತು ರೆಕ್ಟಮ್, ಇದಕ್ಕೆಲ್ಲ ಡೋಸ್ ಹೋಗ್ಕೊಡ್ದು. ನಾವೇನಿದೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಕಾಯಿಲೆ ಇದೆಯೋ ಎಲ್ಲಿದೆಯೋ ಅಲ್ಲಿಗೆ ಮಾತ್ರ ಹೋಗ್ಬೋದು, ಅಲ್ಲಿಗೆ ಮಾತ್ರ ಹೋಗಬೇಕು. ಅದನ್ನು ಬ್ರೇಕಿ ಥೆರಪಿಯಲ್ಲಿ ಅತ್ಯುತ್ತಮವಾಗಿ ಮಾಡ್ಕೋಬೋದು. ದಟ್ ಈಸ್ ಅ ಮ್ಯಾಕ್ಸಿಮಮ್ ಬೆನಿಫಿಟ್ ವಾಟ್ ಯು ಗೆಟ್ ಫ್ರಮ್ ಅ ಬ್ರೇಕಿ ಥೆರಪಿ. ಇದು ಬರೀ ಗರ್ಭಕೋಶದಕ್ಕೆ ಅಲ್ಲ, ನಮ್ಮ ತಲೆಯಿಂದ ಕೆಳಗಡೆ ಎಲ್ಲ ಬೇಕಾದ್ರೂ ಮಾಡ್ಬೋದು. ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಒಂದಲ್ಲ ಒಂದು ಸಾಧನೆ ಮಾಡುತ್ತಲೇ ಬಂದಿದೆ. ಈಗ ಅದರ ಸಾಲಿಗೆ ಬ್ರಾಕಿ ಥೆರಪಿ ಕೂಡ ಸೇರಿಕೊಂಡಿದ್ದು ಕ್ಯಾನ್ಸರ್ ಪೀಡಿತರಿಗೆ ಹೊಸ ಭರವಸೆಯನ್ನು ಮೂಡಿಸಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.